ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗೋಯಿತು ಈ ವಿಡಿಯೋನ ಅಪ್ಲೋಡ್ ಮಾಡೋದು. ಬೇಗನೆ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ನನಗೆ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮೇ ಸಿಕ್ಕಲಿಲ್ಲ. ಆಲ್ಮೋಸ್ಟ್ 3 ಡೇಸಿಂದ ನನಗೆ ಸ್ವಲ್ಪ ಬ್ಯುಸಿ ಇದ್ದೆ ಮನೆಯಲ್ಲಿ. ಹಾಗಾಗಿ ಇವತ್ತು ಏನಾದರೂ ಮಾಡಿ ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇವಾಗ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಮಾಡಬೇಕಾಗಿತ್ತು ಅಪ್ಲೋಡು, ಆದರೂ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತ ಅಂದಾಗ ಇದಕ್ಕೆ ಅಂತ ಟೈಮ್ ಸಿಕ್ಕಿದಾಗ ಮಾತ್ರ ನಾನು ಈ ಕೆಲಸನ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಬೇಡ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಭೀಮ್ನ ಅಮಾವಾಸ್ಯೆ ದಿನ ಪೂಜೆ ಎಲ್ಲ ಯಾವ ರೀತಿ ಮಾಡಿದೆ, ಹೇಗಾಯಿತು ನಮ್ಮ ಮನೇಲಿ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಮೊದಲು ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಮಗ ಸ್ಕೂಲ್ಗೆ ಹೋಗ್ತಾನಲ್ವ, ಮತ್ತೆ ಪೂಜೆ ಎಲ್ಲ ಮಾಡ್ಕೊಂಡಿದ್ರೆ ಮತ್ತೆ ತಿಂಡಿ ಮಾಡಬೇಕು ಅಂದರೆ ಸಖತ್ ಲೇಟ್ ಆಗಿಬಿಡುತ್ತೆ. ಮಗನ 7 ಗಂಟೆಗೆಲ್ಲ ನಾನು ಅವನ್ನ ರೆಡಿ ಮಾಡಿ ತಿನ್ನಿಸಿ ಕಳಿಸೋದು ನನಗೆ ಒಂದೇ 1 ಅವರ್ ಟೈಮ್ ಹಿಡಿದ್ಬಿಡುತ್ತೆ. ಹಾಗಾಗಿ ತಿಂಡಿ ಮುಗಿಸ್ಬೇಡ ಅಂತ ಬೆಳಗ್ಗೆ ಬೇಗನೆ ಎದ್ದು ಫಸ್ಟ್ ತಿಂಡಿ ಮುಗಿಸ್ಕೊಂಬಿಟ್ಟು ಮತ್ತು ಮನೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಈಗ ಸ್ನಾನ ಮಾಡ್ಕೊಂಡು ಬಂದು ಹೊಸ್ಲೆಲ್ಲ ಸಾರಿಸ್ಕೊಂಬೇಡ ಅಂತ ಅಂದ್ಬಿಟ್ಟು ಆಚೆ ಬಂದು ಹೊಸ್ಲೆಲ್ಲ ಸಾರಿಸ್ಕೊಂಡು ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ಮನೆ ಮುಂದೆ ಬಾಗಿಲೆಲ್ಲ ಹಾಕಿ ಈಗ ರಂಗೋಲಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಈಗ ನನ್ನ ಮಗನಿಗೆ ಸ್ಕೂಲು ಬೇಗನೆ ಇರೋದ್ರಿಂದ ಏನಾದರೂ ಪೂಜೆ ಮಾಡಬೇಕು ಅಂತಂದರೆ ಸ್ವಲ್ಪ ಬೇಗನೆ ಎದ್ದೊಳ್ಬೇಕು. ಇಲ್ಲ ಅಂತಂದರೆ ಬೇಗನೆ ತಿಂಡಿ ಮಾಡಿ ನಂತರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅವನ್ನ ಕಳಿಸಿ ಆಮೇಲೆ ಪೂಜೆ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿರುತ್ತೆ ಏನಾದರೂ ಸ್ಪೆಷಲ್ ಡೇಸ್ ಅಂದರೆ ಪೂಜೆ ಮಾಡೋ ಅಂಥದ್ದು ಏನಾದರೂ ಇದ್ದಾಗ. ಹಾಗಾಗಿ ಸ್ವಲ್ಪ ಲೇಟ್ ಅಂತ ಅನಿಸುತ್ತೆ, ಹಾಗೆ ಸ್ವಲ್ಪ ಬ್ಯುಸಿ ಅಂತಲೂ ಅನಿಸುತ್ತೆ. ಮಾರ್ನಿಂಗ್ ರೂಟೀನ್ ಅನ್ನೋದು, ತಿಂಡಿ ಪೂಜೆ ಎಲ್ಲನೂ ಕೂಡ ಎಲ್ಲ 8 ಗಂಟೆ ಒಳಗಡೆ ಆಗಬೇಕು ಅಂದರೆ ಆಲ್ಮೋಸ್ಟ್ ನಾನು 4 ಗಂಟೆಗೆ ಇದೆಲ್ಲ ಮುಗಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕೂಡ ಮಾಡ್ಕೋಬೇಕಾಗತ್ತೆ. ಎಲ್ಲ ಮ್ಯಾನೇಜ್ ಮಾಡ್ತೀನಿ, ಎಲ್ಲನೂ ಕೂಡ ಮಾಡ್ತೀನಿ. ಏನು ಪರವಾಗಿಲ್ಲ, ನನಗೇನು ಅಷ್ಟು ಕಷ್ಟ ಅಂತ ಅನಿಸಲ್ಲ, ಸ್ವಲ್ಪ ಗಡಿಬಿಡಿ ಅಂತ ಅನಿಸುತ್ತೆ. ಹಾಗೆ ಬೆಳಿಗ್ಗೆನೇ ಎಲ್ಲ ಮುಗಿಸ್ಕೊಂಡೆ, ತಿಂಡಿ ಎಲ್ಲ ಬೇಗನೆ ಮಾಡಿ ಸ್ನಾನ ಮಾಡಿ ಈಗ ಹೊರಗಡೆ ಕೆಲಸ ಎಲ್ಲ ಏನಿತ್ತಲ್ವ ಅದನ್ನೆಲ್ಲನೂ ಕೂಡ ಮುಗಿಸ್ಕೊಂಡಿದ್ದೀನಿ. ಅದೇ ನನಗೆ 15 to 20 ಮಿನಿಟ್ಸ್ ಹಿಡಿಯುತ್ತೆ. ಆಚೆ ಕಡೆ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ನನಗೆಲ್ಲ ಸ್ವಲ್ಪ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ರೇ ಸಮಾಧಾನ. ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬೇಗ ಎದ್ದು ಮಾಡೋಣ ಅಂದ್ಕೊತೀನಿ. ಬಟ್ ಎಲ್ಲ ನೀಟಾಗಿ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಅನ್ನೋದು ಹಾಗೆ ಆಗುತ್ತೆ. ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಮಾಡ್ಕೊತೀನಿ. ಎಲ್ಲ ಕಂಪ್ಲೀಟ್ ಆಗೋರು ನಾನು ಪ್ರಿಪ್ರೇಷನ್ ಅನ್ನೋದು ಇದೆ ಅಲ್ವಾ, ಅದು ತುಂಬಾ ಟೈಮ್ ಹಿಡಿಯುತ್ತೆ. ಪೂಜೆನ 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ, ಬಟ್ ಬೆಳಗ್ಗೆ ಎದ್ದಾಗಿಂದ ಪ್ರಿಪ್ರೇಷನ್ ನಡೀತಾ ಇರುತ್ತಲ್ವ, ಅದೇ ಸ್ವಲ್ಪ ಟೈಮ್ ಹಿಡಿಯೋದು. ನೆಕ್ಸ್ಟ್ ಇಲ್ಲಿ ತಿಂಡಿನೂ ಕೂಡ ಆಗಿತ್ತು, ಅದನ್ನು ಕೂಡ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಇವತ್ತು ಸಿಂಪಲ್ಲಾಗಿ ವೈಟ್ ವೆಜಿಟೇಬಲ್ ಪಲಾವ್ ಮಾಡ್ಕೊಂಡಿದ್ದೆ. ಇದಂತೂ ಸಖತ್ ಟೇಸ್ಟಿಯಾಗಿರುತ್ತೆ, ಯಾವುದೇ ರೀತಿ ಮಸಾಲೆ ಏನೂ ಕೂಡ ಆ್ಯಡ್ ಮಾಡಲ್ಲ, ಬಟ್ ಸಖತ್ತಾಗಿರುತ್ತೆ. ನನ್ನ ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಜಾಸ್ತಿ ಖಾರ ಹೆವಿ ಮಸಾಲ ಥರ ಇರಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ಅದನ್ನೇ ಮಾಡಿದ್ದೆ ಇವತ್ತು. ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ಹಾಗೆ ಇನ್ನೂ ಪ್ರಿಪ್ರೇಷನ್ ಅನ್ನೋದು ನಂದು ಮುಗ್ದಿರಲಿಲ್ಲ ಪೂಜೆದು. ಯಾಕೆ ಅಂತಂದರೆ ಸ್ವಲ್ಪ ಸ್ಪೆಷಲ್ ಡೇಸಲ್ಲಿ ಎಕ್ಸ್ಟ್ರಾ ಪ್ರಿಪ್ರೇಷನ್ ಅನ್ನೋದು ಇದ್ದೇ ಇರುತ್ತೆ. ಇವತ್ತು ಭೀಮ್ನ ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಪೂಜೆ ಎಲ್ಲ ಮಾಡಬೇಕಾಗತ್ತಲ್ವ. ಹಾಗಾಗಿ ದಾರ ಎಲ್ಲ ಕೂಡ ರೆಡಿ ಮಾಡ್ಕೊತಿದ್ದೆ. ನಾವು ಕೈಗೆಲ್ಲ ಕಟ್ಕೋಬೇಕಲ್ಲ ಕಂಕಣ ದಾರ, ಹಾಗೆ ಮತ್ತು ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಕೂಡ ಕಟ್ಟಬೇಕು. 5 ಎಳೆ ದಾರನ ಮತ್ತು 9 ಗಂಟನ್ನ ಹಾಕೋಬೇಕಾಗತ್ತೆ. ಇಲ್ಲಿ 3 ದಾರನ ರೆಡಿ ಮಾಡಿಕೊಂಡೆ, ಒಂದು ಅರಿಶಿನ ಕುಂಕುಮ ಕಟ್ಟೋಕ್ಕೆ, ನೆಕ್ಸ್ಟ್ ಇದೊಂದು 2 ಕೈಗೆ ಕಟ್ಕೊಳೋಕ್ಕೆ ಅಂತ ಅಂದ್ಬಿಟ್ಟು 3 ದಾರನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅರಿಶಿನ ಎಲ್ಲ ಬಳ್ದು ಈ ರೀತಿಯಾಗಿ, ಮತ್ತು ಹಾಗೆ ಒಂದು ಹೂನು ಕೂಡ ಇಲ್ಲಿ ಕಟ್ಟಿ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರೋದೆ, ಎಲ್ಲ ಆಗೋಗಿದೆ ಹಬ್ಬ ಎಲ್ಲ. ಬಟ್ ನಾನು ವೀಡಿಯೋ ಮಾಡ್ಕೊಂಡಿದ್ನಲ್ವ, ಹಾಗಾಗಿ ಎಲ್ಲನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟನ್ನು ಕೂಡ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದೆ. ಎಲ್ಲ ಸ್ವಲ್ಪ ಬೇಗನೆ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಟೈಮ್ ಎಲ್ಲ ಹೋಗ್ಬಿಡುತ್ತದೋ, ಎಲ್ಲಿ ಲೇಟ್ ಆಗಿಬಿಡುತ್ತೋ ಅಂತ ಎಲ್ಲ ಪ್ರತಿಯೊಂದು ನಾನೇ ಮಾಡಬೇಕಲ್ವ. ಹಾಗಾಗಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಫೈನಲಾಗಿ ದೇವ್ರ ಮನೆಗೆ ಬಂದು ಈಗ ಹೂವಿನ ಅಲಂಕಾರ ಕೂಡ ಮಾಡ್ಕೊತಾ ಇದ್ದೀನಿ. ಎಲ್ಲ ಮುಗ್ದಿತ್ತು, ಇನ್ನೇನು ಪೂಜೆ ಮಾಡ್ಕೋಬೇಕಾಗಿತ್ತು ಅಷ್ಟೇ. ಮೊದಲು ಇಲ್ಲಿ ನಾನು ಮಾಮೂಲಿಯಾಗಿ ಡೈಲಿ ಯಾವ ರೀತಿ ಪೂಜೆ ಮಾಡ್ತೀನಲ್ವ ಆ ಫೋಟೋಗಳಿಗೆಲ್ಲ ಹೂವೆಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಭೀಮ್ನ ಅಮಾವಾಸ್ಯೆ ಆಗೋದ್ರಿಂದ ನಾವು ಇಲ್ಲಿ 2 ದೀಪಗಳನ್ನ ಇಟ್ಟು ಪೂಜೆ ಮಾಡ್ಕೋಬೇಕಾಗತ್ತೆ. ಇವ್ರನ್ನೇ ನಾವು ಈಶ್ವರ ಪಾರ್ವತಿ ಅಂತ ಭಾವಿಸ್ತಾ, ಇದು ನಾನು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮೆಥಡಲ್ಲೇ ನಾನು ಮಾಡ್ಕೊತ ಬರ್ತಾ ಇರೋದು. ಇಲ್ಲಿ ನಾನು ಒಂದು ಮಣೆ ಇಟ್ಬಿಟ್ಟು ಇದಕ್ಕೆ ರಂಗೋಲಿ ಹಾಕಿ ಇದ್ರ ಮೇಲೆ ಪ್ಲೇಟ್ ಇಟ್ಟು ಇದಕ್ಕೆ ಸ್ವಲ್ಪ ಅಕ್ಕಿನ ಹಾಕಿ 2 ದೀಪನ ಇಟ್ಟು ಅರಿಶಿನ ಕುಂಕುಮವೆಲ್ಲ ಇಟ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ದೀಪಕ್ಕೆ ಅರಿಶಿನ ಕೊಂಬನ್ನ ಕಟ್ಟಬೇಕಾಗತ್ತೆ. ಹಾಗೆ ಇಲ್ಲಿ ಗೆಜ್ಜೆವಾಸನೂ ಕೂಡ ಇಲ್ಲಿ ಇಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕಲಶಕ್ಕೂ ಕೂಡ ನಾನು ಇಡ್ತಾ ಇದ್ದೀನಿ. ಇಟ್ಟು ಈಗ ಹೂವು ಕೂಡ ಮುಡಿಸ್ತಾ ಇದ್ದೀನಿ. ನೆನ್ನೆನೇ ಹಿಂದಿನ ದಿನ ಮಲ್ಲಿಗೆ ಹೂವನ್ನ ತರಿಸಿದ್ದೆ, ಬಿಡಿ ಹೂವು ನಾನೇ ಕಟ್ಟಿದ್ದೆ. ಕೆಲವೊಂದು ಸಲ ಕಟ್ಟಿರೋವನ್ನೇ ತೊಗೊತಾ ಇದ್ದೆ, ಬಟ್ ನಾನೇ ಕಟ್ಟಿ ಹಾಕೋಣ ಅಂತ ಅಂದ್ಬಿಟ್ಟು ಹಿಂದಿನ ದಿನ ಮಲ್ಲಿಗೆ ಹೂವು ಒಂದು 3 ಮಾಳ ಏನೋ ಆಗಿತ್ತು ತಂದಿರೋ ಹೂವಲ್ಲಿ ಎಲ್ಲ ಕಟ್ಟಿ ಇವಾಗ
ದೀಪಕ್ಕೆಲ್ಲ ಎಣ್ಣೆ ಹಾಕಿ ಪೂಜೆ ಮಾಡ್ಕೊತಾ ಇದ್ದೀನಿ. ಫೈನಲಿ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಈಗ ನಾವೇನು ಕಂಕಣ ಕಟ್ಕೊಳ್ಳೋಣ ಅಂತ ರೆಡಿ ಮಾಡಿಟ್ಟಿದ್ದೋ ಆ ದಾರನೂ ಕೂಡ ದೇವ್ರ ಮುಂದೆ ಇಟ್ಟು ಈಶ್ವರ ಪಾರ್ವತಿ ನೆನೆಸ್ಕೊತ ಪೂಜೆನ ಮಾಡಿ ಈ ವ್ರತನ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಪೂಜೆ ಎಲ್ಲನೂ ಕೂಡ ಫೈನಲಾಗಿ ಮುಗಿಸ್ಕೊಂಡೆ. ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ ಮನೆಯಲ್ಲಿ. ನೆಕ್ಸ್ಟ್ ಇವಾಗ ಗಂಡನಿಗೆ ಪಾದ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡಿಕೊಂಡೆ. ಈ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟೆ, ಬೇಗ ಟೈಮ್ ಆಯಿತು ಅಂತ. ನೆಕ್ಸ್ಟ್ ಈಗ ಸ್ಯಾರಿ ವೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಿಂದಿನ ಎಲ್ಲ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಬಟ್ ನನಗೆ ಪೂಜೆ ಗಡಿಬಿಡಿಯಲ್ಲಿ ವೇರ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ ಪೂಜೆ ಆಗಿಬಿಡಲಿ, ನೆಮ್ಮದಿಗೆ ವ್ರತ ಮುಗಿಸ್ಬೇಡ, ನಂತರ ಇವೆಲ್ಲ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಈಗ ಸ್ಯಾರಿ ವೇರ್ ಮಾಡಿ ಪೂಜೆನ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿ ಬಂದೆ. ಇವಾಗ ಪಾದ ಪೂಜೆ ಮಾಡ್ಕೊಳೋದಕ್ಕೆ ಎಲ್ಲ ಕೂಡ ತಟ್ಟೆಲೆಲ್ಲ ಜೋಡಿಸ್ಕೊಂಡಿದ್ದೆ, ದೀಪಗಳೆಲ್ಲ ಹಚ್ಚಿ. ಈಗ ರೆಡಿ ಆಗಿದೆ ಎಲ್ಲನೂ ಕೂಡ. ಹಸ್ಬೆಂಡ್ ಇನ್ನೇನು ಆಫೀಸ್ಗೆ ಹೋಗಿ ಹೊರಟಿದ್ರು, ಅವರು ಕೂಡ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದರು. ಪಾದ ಪೂಜೆ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಕರೆದು ಅವ್ರಿಗೆ ಇವಾಗ ಪಾದ ಪೂಜೆ ಮಾಡ್ತಾಯಿದ್ದೀನಿ. ಮೊದಲು ಕಾಲು ತೊಳೆದು ಅರಿಶಿನ ಕುಂಕುಮ ಹೂವಿಟ್ಟು ಗಂಧದ ಕಡ್ಡಿ ಹಚ್ಚಿ ಆರತಿ ಮಾಡಿ ಅದಕ್ಕಿಂತ ಮುಂಚೆ ಕಂಕಣ ಕಟ್ಕೊತೀನಿ. ಪೂಜೆ ಮಾಡೋದಕ್ಕಿಂತ ಮುಂಚೆ ಕಂಕಣನ ಕಟ್ಸ್ಕೊಬೇಕಾಗತ್ತೆ. ನಾನು ಮೊದಲಿಗೆ ಅವ್ರನ್ನ ಕಟ್ಟಿ ಅವ್ರದ್ದು ಮತ್ತು ನನಗೆ ಕೂಡ ಕಟ್ಟಿ ಈ ರೀತಿಯಾಗಿ ಪೂಜೆ ಮಾಡ್ಕೊಳೋ ಅಂಥದ್ದು. ಪ್ರತಿ ವರ್ಷವೂ ಕೂಡ ಇದೇ ಮೆಥಡ್, ಇದೇ ನಾನು ಪಾಲಿಸ್ತಾ ಬಂದಿರೋದು. ಈ ಪಾದ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಗಂಡನ ಆರೋಗ್ಯ ಆಯಸ್ಸು ವೃದ್ಧಿ ಆಗಲಿ ಅಂತ ಅವರು ಅಂದರೆ ನಡೆಯೋ ದಾರಿಯಲ್ಲಿ ಯಶಸ್ಸು ಕಾಣಲಿ ಅಂತ ಈ ವ್ರತನ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಈ ವ್ರತನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮದುವೆ ಆಗದಿರೋರು ಕೂಡ ಈ ವ್ರತನ ಮಾಡ್ಬೋದು, ಮದುವೆ ಆಗಿರೋರು ಕೂಡ ಈ ವ್ರತನ ಮಾಡಬೇಕಾಗತ್ತೆ. ಪ್ರತಿಯೊಬ್ಬರು ಮಾಡಿ ಅಂತಲೇ ಹೇಳ್ತೀನಿ. ಗಂಡನ ಆರೋಗ್ಯ ಆಯಸ್ಸು ನಮಗೆ ತುಂಬಾ ಮುಖ್ಯ ಅಲ್ವಾ. ಅವ್ರು ಚೆನ್ನಾಗಿರಬೇಕು, ಅವ್ರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಹಾಗಾಗಿ ಭೀಮನ ವ್ರತ ಅನ್ನೋದೇನಿದೆ ಅಲ್ವಾ, ತುಂಬಾ ಒಳ್ಳೆಯದು. ಹಾಗಾಗಿ ಎಲ್ಲರೂ ಕೂಡ ಮಾಡಿ ಅಂತಲೇ ಹೇಳ್ತೀನಿ. ಫೈನಲಾಗಿ ಪಾದ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅವ್ರಿಗೆ ಆರತಿ ಮಾಡಿ ಅವ್ರ ಕೈಯಿಂದನೇ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಸ್ಕೊಂಡೆ. ನಾನು ಕೂಡ ಈ ರೀತಿಯಾಗಿ ನಾನು ಮೆಥಡಲ್ಲಿ ಫಾಲೋ ಮಾಡೋದು. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಮಾಡ್ತೀನಿ. ಈ ರೀತಿ ನಮ್ಮ ಮನೆಯಲ್ಲಿ ಭೀಮನ ವ್ರತ ಅಮಾವಾಸ್ಯೆ ಪೂಜೆ ಹೇಗಾಯಿತು ಅಂತ ನೋಡಿದ್ರಲ್ವ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲನೂ ಕೂಡ ಆಯಿತು. ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಓಕೆ, ವಿಡಿಯೋ ನೋಡಿದ್ರಲ್ವಾ. ನಮ್ಮ ಮನೇಲಿ ಇವತ್ತು ಭೀಮನ ವ್ರತ ಹಾಗೆ ಭೀಮನ ಅಮಾವಾಸ್ಯೆಯ ಪೂಜೆ ಎಲ್ಲ ಹೇಗೆ ನಡೀತು ಅಂತ ಅಂದ್ಬಿಟ್ಟು ಎಲ್ಲ ಕೂಡ ತುಂಬ ಚೆನ್ನಾಗಾಯಿತು. ಟೈಮ್ ಕರೆಕ್ಟಾಗಿ ಒಳ್ಳೆ ಮುಹೂರ್ತದಲ್ಲೇ ಪೂಜೆನ ಕೂಡ ಮಾಡಿ ಮುಗಿಸ್ದೆ. ಹಾಗೆ ಹಸ್ಬೆಂಡ್ದು ಪಾದ ಪೂಜೆನೂ ಕೂಡ ಆಯಿತು. ಎಲ್ಲ ನೋಡ್ಕೊಂಡು ಬಂದಿದ್ದೀರ. ಹಾಗಾಗಿ ಲಾಸ್ಟಲ್ಲಿ ಇವಾಗ ಎಂಡ್ ಮಾಡೋ ಟೈಮಲ್ಲಿ ವಿಡಿಯೋ ಎಂಡಲ್ಲಿ ಮಾತಾಡ್ತಾ ಇದ್ದೀನಿ. ಫಸ್ಟಿಂದನೂ ಕೂಡ ಹಾಗೆ ವಿಡಿಯೋನ ರೆಕಾರ್ಡ್ ಮಾಡಿದ್ನಲ್ವ. ಹಾಗೆ ನಾನಿವತ್ತು ಸ್ವಲ್ಪ ಪೂಜೆ ಬ್ಯುಸಿಲಿರೋದ್ರಿಂದ ನನಗೆ ನನ್ನ ಸ್ಯಾರಿ ಎಲ್ಲ ಏನೂ ತೋರ್ಸೋಕ್ಕಾಗಲಿಲ್ಲ. ಬೇಗ ರೆಡಿ ಆದೆ. ನನಗೆ ಈ ಸ್ಯಾರಿ ವೇರ್ ಮಾಡಿದರೆ ನಾನು ತುಂಬ ಟೈಮ್ ತೊಗೊತೀನಿ. ಹಾಗಾಗಿ ಇವಾಗ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ಒಂದು 9 years ಬ್ಯಾಕ್ ಸೀರೆ ಅಂತಲೇ ಹೇಳ್ಬೋದು. ನಾನು ಮದುವೆ ಆಗಿ ಬಂದಾಗ ನಮ್ಮ ಹಸ್ಬೆಂಡ್ ಮನೇಲಿ ಗೃಹ ಪ್ರವೇಶ ಇಟ್ಕೊಂಡಿದ್ರು. ಆ ಗೃಹ ಪ್ರವೇಶಕ್ಕೆ ಅಂತ ತೊಗೊಂಡಿರೋಂಥ ಸೀರೆ ಅವತ್ತು ಅಂತ ಒಂದು 2 times ಏನೋ ಉಟ್ಕೊಂಡಿದ್ದೆ ಅಷ್ಟೇ. ಇದು 3rd time ಏನೋ. 9 yearsಯಿಂದ ಜಸ್ಟ್ 3rd time. ಅವಾಗೆಲ್ಲ ಈ ರೀತಿನ ಹೊಲ್ಸ್ಕೊತಾ ಇದ್ದಿದ್ದು. ನನ್ನ ಬ್ಲೌಸ್ ಡಿಸೈನ್ ಎಲ್ಲ ಒಂಥರ ಪ್ಯಾಚ್ ವರ್ಕ್ ಅಂತ ಇರೋಲ್ಲ, ಆ ರೀತಿಯಾಗಿ ಹೊಲ್ಸ್ಕೊತಿದ್ದು. ತುಂಬ ಚೆನ್ನಾಗಿದೆ ಈ ಸೀರೆ. ಹಾಗಾಗಿ ಇವತ್ತು ಉಟ್ಕೊಂಡೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಾನೇನು ಹಬ್ಬಕ್ಕೂ ಹೊಸ ಸೀರೆಗಳು ಆ ಥರದ್ದೆಲ್ಲ ಏನು ತೊಗೊಳಲ್ಲ. ಆಲ್ಮೋಸ್ಟ್ ತುಂಬ ರೇರ್ ಸ್ಯಾರಿಲಿ ತೊಗೊಳೋದು. ತುಂಬ ಕಮ್ಮಿ ಕಲೆಕ್ಷನ್ಸ್ ಇರೋದು ನನ್ನ ಹತ್ರ. ತೊಗೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿರೋದು ನೋಡಿ ತೊಗೊಳ್ತೀನಿ. ತುಂಬ ಚೆನ್ನಾಗಿದೆ. ಇಷ್ಟು ನನ್ನ ಔಟ್ಫಿಟ್. ಹಾಗೆ ನನ್ನ ಮಗಳು ತೋರಿಸಿದ್ದು, ಬನ್ನಿ ಮಮ್ಮಲ್ಲಿ. ನಾನು ಸ್ಯಾರಿ ವೇರ್ ಮಾಡಿದ್ದು ನೋಡಿ ನನಗೂ ಡ್ರೆಸ್ ಹಾಕು ಅಂತ ಬೇಗ ಸ್ನಾನ ಮಾಡಿಕೊಂಡು ಈಗ ರೆಡಿ ಆಗಿದ್ದಾಳೆ. ಈ ಡ್ರೆಸ್ ಅದ್ರ ಫೇವ್ರೇಟ್. ಯಾವಾಗ ನೋಡಿದ್ರು ಇದನ್ನೇ ಹಾಕ್ಕೊತಾ ಇರ್ತಾಳೆ, ಬಿಡಲ್ಲ ಈ ಡ್ರೆಸ್ನ. ನಾನು ಅವಳು ಇಷ್ಟು ದಿನ ಏನು ಅವಳು ಇಷ್ಟಪಟ್ಟಿದ್ದಲ್ವ ಇನ್ನು ಅಂದ್ಬಿಟ್ಟು ಸುಮ್ಮನೆ ಅವಳು ಕೇಳಿದ್ದೆ ಹಾಕ್ತೀನಿ. ಇನ್ನೇನು ಇವಾಗ ಎಲ್ಲಿಗೂ ಹೋಗಲ್ಲ. ಇನ್ನು ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಇನ್ನು ಏನಿದ್ರು ಸಂಜೆ ಹಸ್ಬೆಂಡು ಆಫೀಸ್ಗೆ ಹೋಗಿದ್ದಾರಲ್ವ, ಇನ್ನು ಅವ್ರು ಸಂಜೆ ಆಗುತ್ತೆ ಬರೋದು. ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಇನ್ನು ಇವಾಗೇನು ಹೋಗೋಕ್ಕಾಗಲ್ಲ. ಇಷ್ಟು ಇವತ್ತಿನ ವ್ಲಾಗ್. ಚಿನ್ನಮ್ಮ ಬಾ, ಹೇಳ್ತೀಯಾ? ಇನ್ನೂ ಸ್ವಲ್ಪ ರೆಡಿ ಮಾಡಬೇಕು. ಇವಳ ತಲೆ ಸ್ವಲ್ಪ ಒಣಗಿಲ್ಲ ಇನ್ನು. ಅವಳೇ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ಲು. ಸ್ವಲ್ಪ ಲೂಸ್ ಇದೆ ಡ್ರೆಸ್ಸು, ಬಟ್ ಯಾವಾಗಲೂ ವೇರ್ ಮಾಡ್ತಾ ಇರ್ತಾಳೆ.
ಓಕೆ, ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಲ್ ಸಿಗೋಣ, ಅಲ್ಲಿಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.